ಹಲೋ ಸ್ನೇಹಿತರೆ, ನಮಸ್ಕಾರ. ನಾನು ವಿಜಯ ರಾಜೇಶ್, KVR ಟಾಕ್ಸ್ಗೆ ಸ್ವಾಗತ. ನಾವು ಲಾ ಪಾಯಿಂಟ್ ಸರಣಿಯಲ್ಲಿ ಈ ಆಸ್ತಿ ಮತ್ತು ಪತ್ರಗಳ ಬಗ್ಗೆ ತಮ್ಮ ಮುಂದೆ ತರ್ತಾ ಇದ್ವಿ. ಆದರೆ ಇತ್ತೀಚೆಗೆ ಒಂದು ಗೊಂದಲ ಅಥವಾ ಬಹಳಷ್ಟು ಚರ್ಚೆಯಲ್ಲಿರುವಂತಹ ಸುದ್ದಿ, GST ಡಿಪಾರ್ಟ್ಮೆಂಟಿಂದ ಸಣ್ಣ ವ್ಯಾಪಾರಿಗಳಿಗೆ ನೋಟಿಸ್, ಲಕ್ಷಾಂತರ ರೂಪಾಯಿ, ಕೋಟಿ ರೂಪಾಯಿವರೆಗೂ ತೆರಿಗೆ ನೋಟಿಸ್ ಅನ್ನೋದು ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಹಾಗಾಗಿ ಆ ವಿಷಯದ ಬಗ್ಗೆ ಇಂದಿನ ಚರ್ಚೆ. ಮೊದಲನೇದಾಗಿ GST ಕಾನೂನು ಜಾರಿ ಬಂದಿದ್ದು 2017ರಲ್ಲಿ. ಆ ಕಾನೂನು ಏನು ಹೇಳುತ್ತಪ್ಪ ಅಂತಂದರೆ, ಯಾರ ವಾರ್ಷಿಕ ವಹಿವಾಟು ರು 20 ಲಕ್ಷ ಅಥವಾ 40 ಲಕ್ಷ ದಾಟುತ್ತೆ ಅವರು ನೋಂದಣಿ ಆಗಬೇಕು ಅಂತ. 20 ಲಕ್ಷ ಬಂದುಬಿಟ್ಟು ಸರ್ವೀಸ್ ಮಾಡೋರಿಗೆ, ಅಂದರೆ ಒಂದು ಗ್ಯಾರೇಜ್ ಇರುತ್ತೆ, TV ರಿಪೇರಿ ಇರುತ್ತೆ, ಮೊಬೈಲ್ ರಿಪೇರಿ ಇರುತ್ತೆ, ಆತವರು ಸರ್ವಿಸ್ ಸೆಂಟರ್ ಆಗ್ತಾರೆ. ಇನ್ನು ಮಾರಾಟ ಮಾಡುವಂಥವ್ರು, ವಸ್ತುಗಳ ಮಾರಾಟ ಮಾಡುವಂಥವ್ರಿಗೆ 40 ಲಕ್ಷ ವಾರ್ಷಿಕ ವಹಿವಾಟು, ಅದನ್ನು ಮೀರಿದ್ರೆ ಅವರು ನೋಂದಣಿ ಮಾಡ್ಕೋಬೇಕು. ಇನ್ನು ಅಷ್ಟು ಪುಟ್ಟ ವ್ಯವಹಾರ ಮಾಡೋರಿಗೆ ಹೇಗೆ ಸಾರ್ ಅಂತಂದರೆ, ಅವ್ರಿಗೇನಪ್ಪ ಅಂತಂದರೆ ಒಂದು ರಾಜಿ ಪದ್ಧತಿ ಅಂತ ಹೇಳಿದ್ದಾರೆ. ಅಂದರೆ ಕಾಂಪೋಷನ್ ಸ್ಕೀಮ್ ಅಂತ. ಅಂದರೆ ನೀವು ನೋಂದಣಿ ತೆಗೆದುಕೊಂಡು ನಂತರ ನಾನು ಬಹಳ ಸಣ್ಣ ವ್ಯಾಪಾರಿ, ಅಂದರೆ 1.5 ಕೋಟಿ ನಿಮ್ಮ ವಾರ್ಷಿಕ ಆದಾಯದ ಒಳಗಡೆ ಇದ್ದಾಗ ನೀವು ಸಣ್ಣ ವ್ಯಾಪಾರಿ ಅಥವಾ ಕಾಂಪೋಷನ್ ಸ್ಕೀಮ್ಗೆ ಎಲಿಜಿಬಲ್ ಆಗ್ತೀರಾ. ಆಗ ನೀವು ಅಪ್ಲಿಕೇಶನ್ ಹಾಕಿದಾಗ ಏನಾಗುತ್ತಪ್ಪ ಅಂತಂದರೆ, ನೀವು ಮಾರಾಟ ಮಾಡುವ ಮೊತ್ತಕ್ಕೆ 1% ತೆರಿಗೆ ಕಟ್ಟಿದ್ರೆ ಅವರು ನಿಮ್ಮನ್ನು ಇನ್ನೇನು ಕೇಳೋದಿಲ್ಲ. ಇಲ್ಲಿ ಕೆಲವು ಅಂಶಗಳನ್ನು ನೀವು ಬಹಳ ಗಮನಿಸಬೇಕಾಗುತ್ತೆ. ಮೊದಲನೇದಾಗಿ ವಹಿವಾಟು ಅಂತ ಹೇಳಿದ್ರೆ ಏನು ಅಂತಂದರೆ, ಉದಾಹರಣೆಗೆ ನೀವು ಒಂದು ಅಂಗಡಿ ವ್ಯಾಪಾರ ಮಾಡ್ತಾ ಇರ್ತೀರ, ಅದ್ರದ್ದು ನಾವು ತೆಗೆದುಕೊಳ್ತೀವಿ. ನಿಮಗೇನಾದರೂ ಬಾಡಿಗೆ ಬರ್ತಾ ಇದ್ದರೆ ಅದನ್ನು ತೆಗೆದುಕೊಳ್ತಾ ಇರ್ತೀವಿ. ಆ ಬಾಡಿಗೆ ಮನೆದಿರ್ಬೋದು ಅಥವಾ ಕಮರ್ಷಿಯಲ್ ಬಾಡಿಗೆ ಇರ್ಬೋದು. ನಿಮಗೆ ಬಡ್ಡಿ ಬರ್ತಾ ಇದೆ, ತೆಗೆದುಕೊಳ್ತೀವಿ. ಹಾಗಾಗಿ ಈ ವಹಿವಾಟು ಅನ್ನೋದು ಬಹಳ ಡೇಂಜರಸ್ ಪದ. ನಾವೇನು ಅನ್ಕೋತೀವಿ, ನಾನು ಅಂಗಡಿ ಇಟ್ಟಿದ್ದೀನಿ, ಅಂಗಡಿ ವಹಿವಾಟು ಮಾತ್ರ ನಾನು ಲೆಕ್ಕ ಕೊಡ್ತೀನಿ. ಇಲ್ಲ, ಅವ್ರು ಹಾಗಾಗಲ್ಲ. ಬ್ಯಾಂಕಿನಲ್ಲಿ ನಿಮ್ಮ ಮೊತ್ತ ಎಷ್ಟು ಬರುತ್ತೆ, ಒಟ್ಟು ಮೊತ್ತ, ಅದು 20 ಲಕ್ಷ ದಾಟಿದ್ರೆ ನೀವು ನೋಂದಣಿ ತೆಗೆದುಕೊಳ್ಳಿ ಅಂತ ಹೇಳ್ತಾರೆ. ಉದಾಹರಣೆಗೆ ಒಂದು ಸಣ್ಣ ಲೆಕ್ಕಾಚಾರ, ನಿಮಗೆ ಒಂದು 6 ಲಕ್ಷ ರೂಪಾಯಿ ಬಾಡಿಗೆ ಬರ್ತಾ ಇದೆ ಅಂತ ತಿಳ್ಕೊಳ್ಳೋಣ. ನಿಮ್ಮ ವಾರ್ಷಿಕ ವಹಿವಾಟು ಬರೀ 15 ಲಕ್ಷ ಅಂತ ತಿಳ್ಕೊಳ್ಳೋಣ. ನೀವು ನೋಂದಣಿ ತೆಗೆದುಕೊಳ್ಬೇಕು. ನೀವು ಅವಾಗ ಇದು ಮಾಡೋಕ್ಕಾಗೋದಿಲ್ಲ, ಕ್ವಶನ್ ಮಾಡೋಕ್ಕೆ. ಎಲ್ಲಿ ಸರ್, ನನ್ನ ವ್ಯವಹಾರನೇ 15 ಲಕ್ಷ, ನೀವು 20 ಲಕ್ಷ ಅಥವಾ ನನ್ನ ಇದನ್ನೇನು ವಹಿವಾಟು 40 ಲಕ್ಷ ಅಂತ ಹೇಳ್ತಾ ಇದ್ದೀರಲ್ಲ, ದಾಟಿಲ್ಲ ಅಂತಂದರೆ ಇಲ್ಲ, ಕಾನೂನು ಇರೋದೇ ಹಾಗಾಗಿ. ನಿಮ್ಮ ಬ್ಯಾಂಕಿನ ಮೊತ್ತದಲ್ಲಿ, ಅಂದರೆ ಬರುವ ಮೊತ್ತದಲ್ಲಿ 20 ಲಕ್ಷ ಅಥವಾ 40 ಲಕ್ಷ ದಾಟಿದ್ರೆ ಆವಾಗ ನೀವು ನೋಂದಣಿ ತೆಗೆದುಕೊಳ್ಬೇಕು. ಸರ್, ನಾನು ಸಾಲ ತೆಗೆದುಕೊಂಡಿದ್ದೀನಿ, ಕಾರ್ ಸಾಲ ತೆಗೆದುಕೊಂಡಿದ್ದೀನಿ, ಗೃಹ ಸಾಲ ತೆಗೆದುಕೊಂಡಿದ್ದೀನಿ ಅಂತಂದರೆ ಇಲ್ಲ, ಅದನ್ನು ಸೇರಿಸೋದಿಲ್ಲ. ಇನ್ನು ನಾನು ನಮ್ಮ ಹೆಂಡತಿ ಹತ್ರ ತೆಗೆದುಕೊಂಡಿದ್ದೀನಿ, ನಮ್ಮ ಸಂಬಂಧಿಕರ ಹತ್ರ, ಸ್ನೇಹಿತರ ಹತ್ರ ಸಾಲ ತೆಗೆದುಕೊಂಡಿದ್ದೀನಿ, ಅದು ವಾರ್ಷಿಕ ವಹಿವಾಟಿಗೆ ಸೇರೋದಿಲ್ಲ. ನಿಮ್ಮ ಆದಾಯಕ್ಕೆ ಮಾತ್ರ ನಾವು ವಹಿವಾಟು ಅಂತ ಹೇಳ್ತೀವಿ. ಇದು ಬಹಳ ಒಂದು ಮುಖ್ಯವಾದ ವಿಚಾರ. ಒಮ್ಮೆ ನಿಮಗೆ ಕ್ಲಾರಿಟಿ ಸಿಕ್ತು, ನನ್ನ ವಹಿವಾಟ ಅಂದರೆ ನಾನು ಸರ್ವೀಸಲ್ಲಿದ್ದರೆ 20 ಲಕ್ಷ, ವಹಿವಾಟು ಮಾಡ್ತಾಯಿದ್ರೆ 40 ಲಕ್ಷದ ಒಳಗಿದ್ದೀನಿ ಅಂದರೆ ನಿಮ್ಮನ್ನು ಯಾರು ಮುಟ್ಟೋದಕ್ಕಾಗೋದಿಲ್ಲ. ಈಗ ಇಲ್ಲಿ ಸಮಸ್ಯೆ ಎಲ್ಲಿ ಬರ್ತಾ ಇದೆಯಪ್ಪ ಅಂತಂದರೆ, ನಮ್ಮ ರಾಜ್ಯ ಸರ್ಕಾರಕ್ಕೆ ತೆರಿಗೆ ಬೇಕು, ಅವರಿಗೆ ಹಣ ಇಲ್ಲ. ಹಾಗಾಗಿ ಅವರೇನು ಮಾಡಿದ್ರಪ್ಪ ಅಂತಂದರೆ, ಯಾವ ಮೂಲಗಳಿಂದ ನಾವು ತೆರಿಗೆ ಸಂಗ್ರಹ ಮಾಡಬೇಕು ಅಂತ ನೋಡುತ್ತಾ-ಇದ್ರು. ಅದರಲ್ಲಿ ಅವ್ರಿಗೆ ಕಂಡಂಥ ಅತೀ ಸುಲಭದ್ದೇನಪ್ಪ ಅಂತಂದರೆ ಈ UPI ಪೇಮೆಂಟ್ ಅಥವಾ ಆನ್ಲೈನ್ ಪೇಮೆಂಟ್. ನಾವು ಬಹಳ ಇತ್ತೀಚೆಗೆ ಪೇಪರಲ್ಲಿ ಬಹಳ ದೊಡ್ಡದಾಗಿ ನೋಡಿದ್ವಿ, ನಾವೆಲ್ಲ ನಗ್ನಗ್ತಾ ಚರ್ಚೆ ಮಾಡಿದ್ವಿ. ಮಡ್ರಾಸಲ್ಲಿ ಒಬ್ಬ ಟೀ ಅಂಗಡಿಯವನಿಗೆ 40 ಲಕ್ಷ ಮೇಲ್ಪಟ್ಟಾಗಿರೋದಕ್ಕೆ UPI ಬೇಸಿಸ್ ಮೇಲೆ ನೋಟಿಸ್ ಬಂತು ಅಂತ. ಆವಾಗಲೇ ನಮ್ಮ ಬುಡಕ್ಕೆ ಬೆಂಕಿ ಬಿದ್ದಿತ್ತು. ಆದರೆ ನಾವು ಯಾರು ಅದನ್ನು ಎಚ್ಚೆತ್ತುಕೊಳ್ಳಿಲ್ಲ. ಯಾಕೆಂತಂದರೆ ನಮ್ಮಲ್ಲಿ ಜನಗಳಿಗೇನಪ್ಪ ಅಂತಂದರೆ, ತೆರಿಗೆ ಅಂತಂದರೆ ಸ್ವಲ್ಪ ದೂರ, ಅದನ್ನು ಅರ್ಥ ಮಾಡ್ಕೊಂಡು ಪಾಲಿಸಿದ್ರೆ ಬಹಳ ತುಂಬ ಸುಲಭ ಇರುತ್ತೆ. ಹಾಗಾಗಿ ನಮ್ಮ ಸರ್ಕಾರ ಏನು ಮಾಡ್ತು, UPI ಪೇಮೆಂಟ್ ಯಾವ ಬ್ಯಾಂಕಿಂಗ್ ಇರ್ತಾರೆ ಅವ್ರಿಗೆಲ್ಲ ಏನಂತೇನಪ್ಪ ಅಂತಂದರೆ, ಯಾರ ವಹಿವಾಟು 40 ಲಕ್ಷ ದಾಟಿದೆ ಅಥವಾ 20 ಲಕ್ಷ ದಾಟಿದೆ ಅದನ್ನೆಲ್ಲ ನಮಗೆ ಕೊಡಿ ಅಂತ ಹೇಳ್ತು. ಇನ್ನು ಇಲಾಖೆ ಎಲ್ಲ ಅಧಿಕಾರಿಗಳಿಗೆ ರೋಡ್ ಮೇಲೆ ಬಿಟ್ಟು ಅಂತಂದರೆ, ರಸ್ತೆಗಿಳಿರಿ, ಪ್ರತಿಯೊಂದು ಅಂಗಡಿಗೆ ಹೋಗಿ ಅವರ UPI ದಾಖಲೆಗಳನ್ನು ನೀವು ತಾಳೆ ಹಾಕಿ ಅವ್ರಿಗೊಂದು ನೋಟಿಸ್ ಕೊಡಿ ಅಂತ ಹೇಳಿಬಿಟ್ಟು. ಹಾಗಾಗಿ ಅವ್ರ ಡ್ಯೂಟಿ ಮಾಡ್ತಾಯಿದ್ದಾರೆ, ಕಾನೂನಿದೆ. ನಮ್ಮಲ್ಲಿ ಒಂದು ಗಾದೆ ಮಾತಿದೆ, ಸುಂಕದವ್ರ ಹತ್ರ ನಾವು ಸಂಕಟ ಹೇಳ್ಕೊಳಂಗಿಲ್ಲ ಅಂತ. ಹಾಗಾಗಿ ಸ್ನೇಹಿತರೆ, ಈಗ ನೀವು ಏನೇ ಕಷ್ಟ ಹೇಳ್ಕೊಂಡ್ರೂ ಕೂಡ ಕಾನೂನಲ್ಲಿ ಅದಕ್ಕೆ ಪರಿಹಾರ ಇಲ್ಲ, ನೀವು ಅದನ್ನು ಪಾಲಿಸ್ಕೊಳ್ಳೇಬೇಕು. ಈಗ ನಿಮಗೆ ನೋಟಿಸ್ ಬಂದಾಯಿತು,
ಇಲ್ಲಿ ಸಮಸ್ಯೆ ಎಲ್ಲಿ ಬರ್ತಾ ಇದೆಯಪ್ಪ ಅಂತಂದರೆ, ಈಗ ನೀವು ನೋಂದಣಿ ತೆಗೆದುಕೊಂಡ್ರೂ ಕೂಡ ರಾಜದಿ ಪದ್ಧತಿ ಆಗಿದ್ದರೆ ನೀವನ್ನು 1 ಕೋಟಿ ವ್ಯವಹಾರ ಮಾಡಿದ್ರು 1 ಲಕ್ಷ ರೂಪಾಯಿ ನಿಮಗೆ ತೆರಿಗೆ ಬರ್ತಾಯಿತ್ತು. ಆದರೆ ಅವರು ನೋಟಿಸ್ ಕೊಟ್ಟ ನಂತರ ನೀವು ನೋಂದಣಿ ತೆಗೆದುಕೊಂಡಾಗ ನೀವು ರಾಜಿ ಪದ್ಧತಿಗೆ ಹೋಗೋಗಿಲ್ಲ. ನೀವು ವರ್ಷದ ಮುಂಚೆನೇ ಅಂದರೆ ನೋಂದಣಿ ತೆಗೆದುಕೊಂಡು ಒಂದು ಹಣಕಾಸಿನ ವರ್ಷ ಶುರುವಾಗೋದಕ್ಕಿಂತ ಮುಂಚೆ ನೀವು ಹೇಳ್ಕೋಬೇಕು, ನನ್ನ ವ್ಯವಹಾರ 1.5 ಕೋಟಿಗಿಂತ ಒಳಗಿದೆ, ಹಾಗಾಗಿ ನಾನು ರಾಜಿ ಪದ್ಧತಿಗೆ ಹೋಗ್ತೀನಿ, ಕೇವಲ 1% ಕಟ್ತೀನಿ ಅಂತ. ಆವಾಗ ನೀವು ಎಲಿಜಿಬಲ್. ಇಲ್ಲ ಅಂತಂದರೆ ಎಲಿಜಿಬಲ್ ಇಲ್ಲ. ಹಾಗಾಗಿ ಇದೇ ಸಮಸ್ಯೆ ಆಗಿರೋದು. ಈಗ ಅಧಿಕಾರಿಗಳೇನು ಮಾಡಿದಾರಪ್ಪ ಅಂತಂದರೆ, ನೀವು ಫುಡ್ ಐಟಮ್ಸ್ ಕೊಡ್ತಾಯಿದ್ದಾರೆ, ಬೇಕರಿ ಐಟಮ್ಸ್ ಇದ್ದರೆ 5% ಆಗ್ತಾಯಿದ್ದಾರೆ, ಬಿಸ್ಕೆಟ್ಟು ಆ ಥರದಕ್ಕೆಲ್ಲ 12% ಆಗ್ತಾಯಿದ್ದಾರೆ, ಕೂಲ್ ಡ್ರಿಂಕ್ಸ್ಗೆ 18% ಆಗ್ತಾಯಿದ್ದಾರೆ, ಪಾನ್ ಮಸಾಲ ಅದಕ್ಕೆ 28% ಆಗ್ತಾಯಿದ್ದಾರೆ. ಇವೆಲ್ಲವನ್ನು ಹಾಕೋದ್ರಿಂದ ನಿಮಗೇನಾಗ್ತಾ ಇದೆಯಪ್ಪ ಅಂತಂದರೆ ಅದು ಲಕ್ಷಗಟ್ಟಲೆ ಅಥವಾ ಕೋಟಿಗೆ ಬರ್ತಾಯಿದೆ. ಸಣ್ಣ ವ್ಯಾಪಾರಿಗಳು ಹಲವಾರು ಜನ ತರಕಾರಿ ಮಾರ್ತಾಯಿದ್ದಾರೆ, ಹಾಲು ಮೊಸರು ಮಾರ್ತಾಯಿದ್ದಾರೆ. ತರಕಾರಿ ಹಾಲು ಮೊಸರಿಗೆ ತೆರಿಗೆ ಇಲ್ಲ. ಆದರೆ ಕೆಲವು ಸಣ್ಣ ಪುಟ್ಟ ಅಂಗಡಿಗಳಲ್ಲಿ ಹಾಲು ಮೊಸರು ಮಾರ್ತಾರೆ, ಬೇಕರಿ ಐಟಮ್ಸ್ ಮಾಡ್ತಾರೆ, ಶಾಂಪೂ ಮಾರ್ತಾರೆ. ಇಲ್ಲಿ ಏನು ಸಮಸ್ಯೆ ಬರ್ತಾ ಇದೆ ಅಂತಂದರೆ, ಅದು ಹೇಗೆ ರಿಟರ್ನ್ ಸಲ್ಲಿಸೋದು ಅಂತ. ಇನ್ನು ನೋಟಿಸ್ ಬಂದಿರೋದು UPI ಬ್ಯಾಂಕಿಂಗ್ ಆಧಾರದ ಮೇಲೆ. ತೆರಿಗೆ ಅಧಿಕಾರಿಗಳಿಗೆ ಅವ್ರಿಗೆ ಗೊತ್ತಿಲ್ಲ ನೀವು ಎಕ್ಸೆಂಪ್ಟೆಡ್ ಗೂಡ್ಸ್ನ ಟ್ರೇಡ್ ಮಾಡ್ತೀರಾ ಅಥವಾ ಟ್ಯಾಕ್ಸಬಲ್ ಗೂಡ್ಸ್ನ ನೀವು ಮಾರ್ತಾ ಇದ್ದೀರಾ ಅಂತ ಅವ್ರಿಗೆ ಗೊತ್ತಿಲ್ಲ. ಹಾಗಾಗಿ ವ್ಯಾಪಾರಿಗಳ ಸಂಕಷ್ಟ ಏನಪ್ಪ ಅಂತಂದರೆ, ನಾವು ತರಕಾರಿ ಮಾರ್ತಾ ಇದ್ದೀವಿ, ನಾವು ತೆರಿಗೆ ಕಟ್ಟಬೇಕಾಗಿಲ್ಲ, ಅಥವಾ ಹಾಲು ಮೊಸರು ಮಾರ್ತಾ ಇದ್ದೀವಿ, ನಾವು ತೆರಿಗೆ ಕಟ್ಟಬೇಕಾಗಿಲ್ಲ ಅಂತ ಹೇಳಬೇಕಾಗುತ್ತೆ ಮತ್ತು ಅಧಿಕಾರಿಗಳಿಗೆ ಇದನ್ನು ಪ್ರೂವ್ ಮಾಡಬೇಕಾಗುತ್ತೆ. ಇಲ್ಲೇ ವ್ಯಾಪಾರಿಗಳಿಗೆ ಸಂಕಷ್ಟ ಇರೋದು. ಹೇಗೆ ಅವ್ರು ಪ್ರೂವ್ ಮಾಡೋಕ್ಕೆ ಸಾಧ್ಯ ಅನ್ನೋದು. ಇನ್ನು ಕೆಲವು ಸಣ್ಣ ಪುಟ್ಟ ಅಂಗಡಿಗಳಲ್ಲಿ ಅವರು ಹಾಲು ಮೊಸರು ಮಾರ್ತಾ ಇದ್ದಾರೆ, ಇತರೆ ತೆರಿಗೆ ಒಳಪಡುವ ವಸ್ತುಗಳನ್ನು ಮಾರ್ತಾ ಇದ್ದಾರೆ. ಅವ್ರು ಹೇಗೆ ರಿಟರ್ನ್ ಸಲ್ಲಿಸಬೇಕು ಅಂತಂದರೆ, ನಿಮಗೆ ತೆರಿಗೆ ರಿಟರ್ನ್ ಸಲ್ಲಿಸಬೇಕಾದ್ರೆ ಕಲಮ್ಸ್ ಇದೆ. ಅಲ್ಲಿ ನೀವು ಎಕ್ಸೆಂಪ್ಟೆಡ್ ಗೂಡ್ಸ್ನ ಯಾವುದನ್ನು ವ್ಯಾಪಾರ ಮಾಡ್ತಾ ಇದ್ದೀರಾ, ಟ್ಯಾಕ್ಸಬಲ್ ಗೂಡ್ಸ್ನ ಯಾವ ರೀತಿ ಮಾರಾಟ ಮಾಡ್ತಾ ಇದ್ದೀರಾ ಅಂತ ವ್ಯವಹಾರದ ಮೊತ್ತವನ್ನು ನಮೂದಿಸಿ, ಎಕ್ಸೆಂಪ್ಟೆಡ್ ಗೂಡ್ಸ್ಗೆ ನೀವು ತೆರಿಗೆ ಕಟ್ಟೋ ಹಾಗಿಲ್ಲ, ಈ ತೆರಿಗೆಗೊಳಪಡುವ ವಸ್ತುಗಳ ಮೇಲೆ 1% ತೆರಿಗೆ ಕಟ್ಟಿದ್ರೆ ಸಾಕು. ಇನ್ನು ಅವರು 21ರಿಂದ 5 ವರ್ಷಕ್ಕೆ ಒಟ್ಟಿಗೆ ಕೊಟ್ಟಿರೋದ್ರಿಂದ ನಿಮಗೆ ಲಕ್ಷಾಂತರ ರೂಪಾಯಿ ನೋಟಿಸ್ ಬರ್ತಾ ಇದೆ. ಇಲ್ಲಿ ಯಾವ ಸಮಸ್ಯೆಗಳಿದೆ ನಮಗೆ ಪ್ರಾಕ್ಟಿಕಲ್ ಆಗಿ ಅಂತಂದರೆ, ಮೊದಲನೇದಾಗಿ ಅವರು 5 ವರ್ಷಕ್ಕೆ ಒಟ್ಟಿಗೆ ಕೊಟ್ಟಿರೋದು. ಎರಡನೇದಾಗಿ ನೀವು ನೋಂದಣಿ ತೆಗೆದುಕೊಳ್ಳದೆ ಇರೋದಕ್ಕೆ ನೀವು ಪರ್ಚೇಸ್ ಮಾಡಿರುವಂಥ ಬಿಲ್ಸ್ನ ಇಟ್ಕೊಂಡಿಲ್ಲ, ಆ ಇನ್ಪುಟ್ ನಿಮಗೆ ಸಿಗ್ತಾ ಇಲ್ಲ. ಮೂರನೇದಾಗಿ ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಏನೇನೋ ವ್ಯವಹಾರಗಳಾಗಿದೆ. ಯಾಕೆಂತಂದರೆ ಪಾಪ ನಾನು ಎಷ್ಟೋ ಸಲ ನೋಡಿರ್ತೀನಿ, ಕೆಲವರು ಹೇಳ್ತಾ ಇರ್ತಾರೆ ನಾನು ಟ್ರಾನ್ಸ್ಫರ್ ಮಾಡ್ತೀನಿ, ನನಗೆ ದುಡ್ಡು ಕೊಡಿ ಅಂತ ಹೇಳ್ತಿರ್ತಾರೆ. ಯಾರೋ ಸ್ನೇಹಿತರು ಹೇಳಿರ್ತಾರೆ ನಿಮಗೆ ಟ್ರಾನ್ಸ್ಫರ್ ಬರುತ್ತೆ, ದುಡ್ಡು ಕೊಡು ನಿಮಗೆ ಅಂತ. ಹಾಗಾಗಿ ನಿಮಗೆ ಗೊತ್ತಿಲ್ಲದೆಯೇ ಎಷ್ಟೋ ಹಣನ ನಿಮ್ಮ UPIನಲ್ಲಿ ನೀವು ಸ್ವೀಕರಿಸಿದ್ದೀರ. ಇದು ಒಂದು ಸಮಸ್ಯೆ ಆಗಿದೆ. ಅವ್ರಿಗೇನಪ್ಪ ಅಂತಂದ್ರೆ ಅಧಿಕಾರಿಗಳಿಗೆ ಅಧಿಕಾರದನ್ನು ಹಕ್ಕಿದೆ, ಅವ್ರಿಗೆ ಯಾವುದೇ ರೀತಿ ಜವಾಬ್ದಾರಿ ಇಲ್ಲ. ಹಕ್ಕಲ್ಲಿ ಅವ್ರೇನು ಮಾಡಿದರೆ ನಿಮಗೆ ನೋಟಿಸ್ ಕೊಟ್ಟಿದ್ದಾರೆ. ಈಗ ನಿಮ್ಮ ತಲೆನೋವು ಏನಪ್ಪ ಅಂತಂದರೆ, ಯಾವ ವ್ಯವಹಾರಗಳು ವಹಿವಾಟಿಗೆ ಬರುತ್ತೆ, ಯಾವುದು ಬರಲ್ಲ ಅಂತ. 5 ವರ್ಷದನ್ನು ಒಟ್ಟಿಗೆ ನೀವು ಮಾಡೋದು ಕೂಡ ಬಹಳ ಕಷ್ಟ, ಆದರೆ ಸಾಧ್ಯ. ಹಾಗಾಗಿ ನೀವು ನಿಮ್ಮ ಬ್ಯಾಂಕ್ ಖಾತೆಗಳನ್ನು ಇನ್ನು ಮೇಲೆ ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸಬೇಕು. ಅದನ್ನು ಆಮೇಲೆ ನೋಡೋಣ ಸರ್, ಈಗೇನು ಮಾಡೋಣ ಅಂತಂದರೆ, ಈಗ ಸರ್ಕಾರ ಏನಪ್ಪ ಅಂತಂದರೆ ಒಂದು ನಿರ್ಣಯ ತೆಗೆದುಕೊಳ್ಬೇಕಾಗತ್ತೆ. ಇದು ರಾಜ್ಯವ್ಯಾಪಿ ಸಮಸ್ಯೆ ಆಗಿರೋದಕ್ಕೆ ನಿಮ್ಮ ವಹಿವಾಟು 1.5 ಕೋಟಿ ಒಳಗಡೆ ಇದ್ದರೆ, ಬ್ಯಾಂಕ್ ವಹಿವಾಟನ್ನು ಎಲ್ಲ ನೀವು ತೆಗೆದಾಗ ಅಂತಂದರೆ, ಕೆಲವು ಸಾಲಗಳು ತೆಗೆದುಕೊಂಡಿರ್ಬೋದು, ಕೈ ಸಾಲ ತೆಗೆದುಕೊಂಡಿರ್ಬೋದು, ಚೀಟಿ ಎತ್ತಿರ್ಬೋದು, ಆ ರೀತಿಯ ವ್ಯವಹಾರಗಳನ್ನು ತೆಗೆದಾಗ ನಿಮ್ಮ ವಹಿವಾಟು 1.5 ಕೋಟಿಗಿಂತ ಒಳಗಿದೆಯಾ, ಅದಕ್ಕಿಂತ ಮೊದಲು ನಿಮ್ಮದು 40 ಲಕ್ಷದ ಒಳಗಿದೆಯಾ, ಇದ್ದರೆ ನೀವು ತಗೊಳ್ಳೋಂಗಿಲ್ಲ, ಅದನ್ನು ಪ್ರೂವ್ ಮಾಡಬೇಕು. ಎರಡನೇದಾಗಿ 1.5 ಕೋಟಿಗಿದ್ದರೆ ನಿಮಗೆ ರಾಜಿ ಪದ್ಧತಿಗೆ ಒಂದು ಅನುವು ಮಾಡಿಕೊಳ್ಬೇಕು, ಒಂದು ಸ್ಕೀಮ್ ತರಬೇಕು. ಅದು ಇಲಾಖೆ ಅಧಿಕಾರಿಗಳು ಕೊಡೋಕ್ಕಾಗೋದಿಲ್ಲ, ರಾಜ್ಯ ಸರ್ಕಾರನೇ ಒಂದು ನಿರ್ಣಯ ತೆಗೆದುಕೋಬೇಕಾಗತ್ತೆ. ಈ ರಾಜ್ಯ ಸರ್ಕಾರ ನಿರ್ಣಯ ತೆಗೆದುಕೊಳ್ಬೇಕಂದ್ರೆ ಏನು ಸಮಸ್ಯೆ ಇದೆ ಅಂತಂದರೆ, ಅವ್ರೇನು ಹೇಳ್ತಾರೆ, ಇದು GST ಕೌನ್ಸಿಲ್ ಅಂತ ಆ ಕಡೆ ಬೆಟ್ಟು ತೋರಿಸ್ತಾರೆ. GST ಕೌನ್ಸಿಲ್ ಅಂದರೆ ಏನಪ್ಪ ಅಂತಂದರೆ, ಎಲ್ಲ ರಾಜ್ಯಗಳು ಸೇರಿ ದಿಲ್ಲಿನಲ್ಲಿ ಸೇರಿ ನಿರ್ಣಯ ತೆಗೆದುಕೊಳ್ಬೇಕು, ಇಲ್ಲ ಅಂತಂದರೆ ರಾಜ್ಯ ಸರ್ಕಾರಕ್ಕೆ ಸಮಸ್ಯೆ ಆಗುತ್ತೆ ಅಂತ. ಆದರೆ ಅದು ಸಾಧ್ಯ ಇಲ್ವಾ? ಖಂಡಿತ ಸಾಧ್ಯ. ಇಚ್ಛಾಶಕ್ತಿ ಬೇಕು. ಅವರು ಅದನ್ನು ಇನಿಷಿಯೇಟ್ ಮಾಡಿದ್ರೆ ಖಂಡಿತ ಇದೆಲ್ಲ ಒಪ್ತಾರೆ. ಯಾಕೆಂತಂದರೆ ಈಗ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ತೆರಿಗೆ ಸಂಗ್ರಹ ಮತ್ತು ತೆರಿಗೆ ನೋಟಿಸ್ಗಳೇನಪ್ಪ ಅಂತಂದರೆ,
ಎಲ್ಲ ರಾಜ್ಯಗಳ ಕಣ್ಣು ತೆರೆಸಿದೆ, ಅವ್ರಿಗೂ ಒಂದು ಆಸೆ ಹುಟ್ಟಿಸಿದೆ ನಮ್ಮ ರಾಜ್ಯಕ್ಕೂ ಅಷ್ಟು ತೆರಿಗೆ ಬರುತ್ತೆ ಅಂತ. ಹಾಗಾಗಿ ಈಗಾಗಲೇ 4-5 ರಾಜ್ಯಗಳು ಈ UPI ಬ್ಯಾಂಕರ್ಸ್ಗೆ ಕೇಳಿದರೆ ನಮಗೂ ಕೂಡ ಮಾಹಿತಿ ಕೊಡಿ ಅಂತ. ಹಾಗಾಗಿ ಇದು ದೇಶದಾದ್ಯಂತ ಎಲ್ಲ ವಹಿವಾಟುದಾರರಿಗೂ ಕೂಡ ಸಮಸ್ಯೆ ಆಗುತ್ತೆ. ಹಾಗಾಗಿ GST ಕೌನ್ಸಿಲ್ ಖಂಡಿತವಾಗ್ಲೂ ಒಂದು ನಿರ್ಣಯ ತೆಗೆದುಕೊಳ್ಳುವಂಥ ಒಂದು ಸಾಧ್ಯತೆ ಇದೆ. ಇನ್ನು ನೀವು ಎಚ್ಚರ ವಹಿಸಬೇಕಾದ ಅಂಥ ಅಂಶಗಳು, ಮೊದಲನೇದಾಗಿ ನಿಮ್ಮ ವಹಿವಾಟು 40 ಲಕ್ಷದ ಮೇಲಿದ್ದರೆ ಖಂಡಿತವಾಗ್ಲೂ ನೋಂದಣಿ ತೆಗೆದುಕೊಳ್ಬೇಕು. ರಾಜಿ ಪದ್ಧತಿಯಲ್ಲಿ ಅಪ್ಲಿಕೇಶನ್ ಹಾಕಬೇಕು. ಮೂರನೇದೇನಪ್ಪ ಅಂತಂದರೆ ಕ್ವಾರ್ಟರ್ಲಿ ರಿಟರ್ನ್ಸ್. ಬೇರೆಯವರೆಲ್ಲ ಏನಪ್ಪ ಅಂತಂದರೆ ತಿಂಗಳ ಒಂದು ರಿಟರ್ನ್ ಸಲ್ಲಿಸ್ತಾರೆ, ನೀವು 3 ತಿಂಗಳಿಗೊಂದ್ಸಲಿ ರಿಟರ್ನ್ ಸಲ್ಲಿಸಿದ್ರೆ ಸಾಕು. ಇಲ್ಲಿ ನಿಮಗಿರೋ ಸಮಸ್ಯೆ ಏನಪ್ಪ ಅಂದರೆ ನಿಮಗೆ ಇನ್ಪುಟ್ ಸಿಗಲ್ಲ. ನೀವೇನು ಪೇ ಮಾಡಿರ್ತೀರ ಪರ್ಚೇಸ್ ಮಾಡಿದಾಗ ಅದು ಇನ್ಪುಟ್ ಸಿಗೋದಿಲ್ಲ. ಆದರೆ ನಿಮ್ಮ ಒಟ್ಟು ವಹಿವಾಟಿಗೆ ನೀವು 1% ಕಟ್ಟಬೇಕಾಗುತ್ತೆ. ಹಾಗಾಗಿ ಸಮಸ್ಯೆ ಬರೋದು ಇಲ್ಲಿ. ನಿಮಗೆ ಏನು ಮಾರಾಟ ಮಾಡ್ತಾ ಇದ್ದೀರಾ ಅದು ಕಾಸ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಮೊದಲನೇದಾಗಿ ನೀವು GST ಕೊಟ್ಟಿದ್ದು ವಾಪಸ್ ಬರೋದಿಲ್ಲ. ಎರಡನೇದಾಗಿ ನಿಮ್ಮ ಲಾಭದಲ್ಲಿ 1% ಕಡಿಮೆ ಆಗುತ್ತೆ. ಯಾಕೆಂತಂದರೆ ನಿಮ್ಮ ಅಂಗಡಿಗೆ ಬರೋರಿಗೆ GST 1% ಜಾಸ್ತಿ ಆಗ್ತೀನಿ ಅಂದರೆ ಅವ್ರು ಕೊಡೋದಕ್ಕೆ ರೆಡಿ ಇಲ್ಲ. ಈ ಒಂದು ಚಾಲೆಂಜನ್ನ ನೀವು ಓವರ್ಕಮ್ ಮಾಡ್ಕೋಬೇಕಾಗುತ್ತೆ. ಇಷ್ಟು ಮಾಡಿದ ನಂತರ ಮುಂದಿನ ವಿಚಾರಗಳು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಏನಪ್ಪ ಅಂತಂದರೆ GST ಡಿಕ್ಲೇರ್ ಮಾಡಿದ್ರೆ ನೀವು ಇನ್ಕಮ್ ಟ್ಯಾಕ್ಸ್ ನೆಟ್ಗೆ ಬರ್ತೀರಾ, ಇನ್ಕಮ್ ಟ್ಯಾಕ್ಸಿಂದ ಹೊರಗಡೆ ಬರೋದಿಲ್ಲ. ಹಾಗಾಗಿ GST ನೋಂದಣಿ ತೆಗೆದುಕೊಂಡ್ರೆ ನಿಮ್ಮ ಬ್ಯಾಂಕ್ ಖಾತೆ ಮತ್ತು ಇನ್ಕಮ್ ಟ್ಯಾಕ್ಸ್ ಇವೆಲ್ಲವೂ ತಾಳೆ ಆಗಬೇಕು. ಇಲ್ಲ ಅಂತಂದರೆ ಮತ್ತೆ ಸಮಸ್ಯೆಗೆ ಒಳಗಾಗ್ತೀರಾ. ಇನ್ನು ಕೆಲವರು ಈಗಾಗಲೇ ಏನು ಮಾಡಿದಾರಪ್ಪ ಅಂತಂದರೆ GST ನೋಂದಣಿ ತೆಗೆದುಕೊಂಡಿಲ್ಲ, ಆದರೆ ಹಲವಾರು ಕಾರಣಗಳಿಂದ, ಬಹಳ ಮುಖ್ಯವಾಗಿ ಮನೆ ಸಾಲ ಅಥವಾ ಕಾರ್ ಸಾಲ ಅಥವಾ ಅಂಗಡಿಗೆ ಸಾಲ ಬೇಕು ಅಂತಂದ್ಬಿಟ್ಟು ಆದಾಯ ತೆರಿಗೆ ಇಲಾಖೆಯಲ್ಲಿ ವಹಿವಾಟು ಜಾಸ್ತಿ ತೋರಿಸ್ಬಿಟ್ಟು ಟ್ಯಾಕ್ಸ್ ಜಾಸ್ತಿ ಕಟ್ಬಿಟ್ಟಿದ್ದಾರೆ ಸಾಲ ಬೇಕು ಅಂತ. ಈ ಬಗ್ಗೆ ಆಗಲೇ ನಾವು ಬಹಳ ವಿವರವಾಗಿ ಚರ್ಚೆ ಮಾಡಿದ್ವಿ. ಅಂದರೆ 26A ಅಂತ ಇದೆ, ಅಲ್ಲಿ ಅವ್ರಿಗೆ ಮಾಹಿತಿ ಹೋಗುತ್ತೆ ಅಂತ. ಈಗ ಎಲ್ಲವೂ ಆನ್ಲೈನ್ ಮತ್ತು AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಇರೋದಕ್ಕೋಸ್ಕರ ಆದಾಯ ತೆರಿಗೆ ಇಲಾಖೆ, ಬ್ಯಾಂಕ್ ಖಾತೆಗಳು ಮತ್ತು GST ಇಲಾಖೆಯ ಅಧಿಕಾರಿಗಳಿಗೇನಪ್ಪ ಅಂತಂದರೆ ಮಾಹಿತಿ ಭಾಳ ಸುಲಭವಾಗಿ ಅವರಿಗೆ ಏನಾಗುತ್ತಪ್ಪ ಅಂತಂದರೆ ಶೇರ್ ಆಗ್ತಾ ಇದೆ. ಹಾಗಾಗಿ ಎಲ್ಲ ಇಲಾಖೆಗಳ ಹತ್ರನೂ ಮಾಹಿತಿ ಇರೋದಕ್ಕೆ ನೀವು ಒಂದು ಇಲಾಖೆಗೆ ಮಾಹಿತಿ ಕೊಟ್ಟು ಇನ್ನೊಂದು ಇಲಾಖೆಗೆ ಮುಚ್ಚಿಡ್ತೀನಿ ಅಂದರೆ ಆಗೋದಿಲ್ಲ. ಹಾಗಾಗಿ ಸ್ನೇಹಿತರೆ, ಮೊದಲನೇದಾಗಿ ನಿಮಗೆ ಬೇರೆ ದಾರಿ ಇಲ್ಲ, ನೀವು ನೋಂದಣಿ ತೆಗೆದುಕೊಳ್ಬೇಕು ವ್ಯಾಪಾರ ಮಾಡ್ತೀನಿ ಅಂತಂದರೆ ಈಗಾಗಲೇ ಆಗಿರೋ ವ್ಯವಹಾರಗಳಿಗೆ ಸರ್ಕಾರಕ್ಕೆ ನೀವು ಫೋರ್ಸ್ ಮಾಡಬೇಕು ಅಥವಾ ಯಾವುದೋ ಒಂದು ನಿರ್ಣಯ ತೆಗೆದುಕೊಳ್ಳೋದಕ್ಕೆ ನಿಮಗೊಂದು ಅವಕಾಶ ಕೊಡೋದಕ್ಕೆ ರಾಜಿ ಪದ್ಧತಿಯಲ್ಲಿ ಆ ರೀತಿ ಮಾಡಬೇಕಾಗತ್ತೆ. ಎರಡನೇದಾಗಿ ಮುಂದಿನ ದಿನಗಳಲ್ಲಿ ಹೇಗೆ ಅದನ್ನು ನಿರ್ವಹಿಸಬೇಕು ಅಂತ ನೋಡ್ಕೋಬೇಕಾಗುತ್ತೆ. ಮತ್ತು ಅದರ ಜೊತೆಯಲ್ಲಿ ನಿಮ್ಮ ಬ್ಯಾಂಕ್ ಖಾತೆ ಮತ್ತು ಆದಾಯ ತೆರಿಗೆ ಇಲಾಖೆ ರಿಟರ್ನ್ಸ್ನು ಕೂಡ ನೀವು ನಿರ್ವಹಿಸಬೇಕಾಗುತ್ತೆ. ಈಗ ನಿಮ್ಮ ಮುಂದಿರುವಂತಹ ಸಮಸ್ಯೆ ನೋಟಿಸ್. ಆ ನೋಟಿಸಲ್ಲಿ ಏನು ಮಾಡಿದಾರಪ್ಪ ಅಂತಂದರೆ ನಿಮಗೆ ತೆರಿಗೆ ಹಾಕಿದ್ದಾರೆ, ಅದರ ಮೇಲೆ ಬಡ್ಡಿ ಹಾಕಿದ್ದಾರೆ ಮತ್ತು ಅದರ ಮೇಲೆ ಈಕ್ವಲ್ ಅಮೌಂಟ್ ಪೆನಾಲ್ಟಿ ಹಾಕಿದ್ದಾರೆ. ಹಾಗಾಗಿ ನಿಮಗೆ ಲಕ್ಷಗಟ್ಟಲೆ ನೋಟಿಸ್ ಬಂದಿರೋದು. ಹಾಗಾಗಿ ಈ ಒಂದು ವಿಷಯವನ್ನು ಸರ್ಕಾರದ ಮುಂದೆ ತೆಗೆದುಕೊಂಡು ಹೋಗಬೇಕಾಗುತ್ತೆ. ಸರ್ಕಾರಕ್ಕೆ ಮನವರಿಕೆ ಮಾಡಿದಾಗ ಅವ್ರ ನಿರ್ಣಯ ತೆಗೆದುಕೊಂಡ್ರೆ ನಿಮಗೆ ಬಡ್ಡಿ ಮತ್ತು ದಂಡದಿಂದ ವಿನಾಯಿತಿ ಸಿಗುವ ಸಾಧ್ಯತೆ ಇದೆ. ಯಾಕೆ ಅಂತಂದರೆ ಇತ್ತೀಚೆಗೆ ನಾವು ನೋಡಿದಾಗಲೇ 17, 18, 18, 19, 19, 20 ಸಾಲಿನ GST ಕಾನೂನು ಅಥವಾ ವ್ಯಾಜ್ಯಗಳಿಗೆ ಅವರು ಬಡ್ಡಿ ಮತ್ತು ದಂಡದಿಂದ ವಿನಾಯಿತಿ ಕೊಟ್ಟಿದ್ದರು. ಹಾಗಾಗಿ ಇದು ಒಂದು ಸಮಸ್ಯೆ. ಅದು ಸರ್ಕಾರನೇ ನಿರ್ಣಯ ತೆಗೆದುಕೊಳ್ಬೇಕಾಗುತ್ತೆ. ಅದನ್ನು ನೀವು ಒಗ್ಗಟ್ಟಾಗಿ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡ್ಬೇಕಾಗತ್ತೆ. ಸಣ್ಣ ವ್ಯಾಪಾರಿಗಳಿಗೆ GST ಇಲಾಖೆಯಿಂದ ಬಂದಂಥ ಈ ಒಂದು ನೋಟಿಸ್ಗಿಂದ ಮತ್ತೊಂದು ಪರಿಣಾಮ ಏನಪ್ಪ ಅಂತಂದರೆ ನಮ್ಮ ಡಿಜಿಟಲ್ ಪೇಮೆಂಟನ್ನು ನಿರಾಕರಿಸೋದು. ಈ ವ್ಯಾಪಾರಿಗಳಿಗೇನಪ್ಪ ಅಂತಂದರೆ ಈಗ ಒಂದು ಭಯ ಬಂದಿದೆ. ಹಾಗಾಗಿ ಅದು ದಿಢೀರಂತ ಏನಪ್ಪ ಅಂತಂದರೆ ನಾವು ಡಿಜಿಟಲ್ ಪೇಮೆಂಟ್ಸ್ನ ತೆಗೆದುಕೊಳ್ಳೋದಿಲ್ಲ, ನಾವು ಕೇವಲ ನಗದು ರೂಪದಲ್ಲಿ ವ್ಯಾಪಾರ ಮಾಡ್ತೀವಿ ಅನ್ನೋದನ್ನು ನಾವು ಕೇಳ್ತಾ ಇದ್ದೀವಿ. ಆದರೆ ನಾನೇನು ಕಿವಿ ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಪ್ಪ ಅಂತಂದರೆ ದಯವಿಟ್ಟು ನೀವು ಕಾನೂನನ್ನು ಅರ್ಥ ಮಾಡ್ಕೊಳ್ಳಿ. ಡಿಜಿಟಲ್ ಪೇಮೆಂಟ್ಸ್ ರಿಸೀವ್ ಮಾಡೋದ್ರಿಂದ ನಿಮಗೇನೂ ಸಮಸ್ಯೆ ಇಲ್ಲ. ಆದರೆ ನಿಮ್ಮ ವಹಿವಾಟು ಮತ್ತು ಬ್ಯಾಂಕ್ ಖಾತೆ ಮತ್ತು ಆದಾಯ ತೆರಿಗೆ ಇಲಾಖೆ ಈ ಮೂರನ್ನು ನೀವು ನಿರ್ವಹಿಸಿದರೆ ಡಿಜಿಟಲ್ ಪೇಮೆಂಟ್ ಮುಖಾಂತರ ಕೂಡ ನೀವು ವ್ಯವಹಾರ ಮಾಡ್ಬೋದು. ಯಾಕೆ ಅಂತಂದರೆ ನಿಮಗೆ ವ್ಯಾಪಾರ ಆಗೋದೇ ಕಷ್ಟ. ಅದರಲ್ಲಿ
ಇತ್ತೀಚಿನ ದಿನಗಳಲ್ಲಿ ಬಹಳ ಜನಕ್ಕೆ ಏನಪ್ಪ ಅಂತಂದರೆ ಅವರು ನಗದು ಇಟ್ಕೊಂಡೇ ಓಡಾಡೋದಿಲ್ಲ. ನೀವು ಕೆಲವರು ಇದನ್ನು ನಿರ್ವಹಿಸಿದವರಿಗೆ ವ್ಯಾಪಾರ ಆಗುತ್ತೆ, ನೀವು ಬೇಡ ಅಂದಾಗ ನಿಮಗದು ವ್ಯಾಪಾರ ಆಗೋದಿಲ್ಲ. ಹಾಗಾಗಿ ನೀವು ಜಾಣತನದಿಂದ ಈ ಡಿಜಿಟಲ್ ಪೇಮೆಂಟ್ಸ್ನ ನಿರ್ವಹಿಸಿಬಿಟ್ಟು ಎಂದಿನಂತೆ ನೀವು ವ್ಯಾಪಾರ ಮಾಡ್ಕೋಬೋದು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.